ನಮಸ್ಕಾರ ಅಭಿಮಾನಿಗಳೇ, ನಾನು ಫಸ್ಟ್ ಟೈಮ ನಿವೃತ್ತಿ ಕಾರ್ಯಕ್ರಮ ಡಾಕ್ಟರ್ ಅವ್ರದ್ದು ಹೋಗಿದ್ದೀವಿ. ಅಲ್ಲಿ ಎಷ್ಟು ಒಳ್ಳೆ ಮಾತುಗಳು ಮಾತಾಡಿದ್ದಾರೆ, ನೀವು ಕೇಳಿ ಅಂತೆ. ಬನ್ನಿ ನಮ್ಮ ಜೊತೆ. ನಮಸ್ಕಾರ. ಇವತ್ತಿನ ಈ ಹುಕ್ಕೇರಿ ಗ್ರಾಮದ ರವತಿ ಫಾರ್ಮ್ ಹೌಸ್ ಅಲ್ಲಿ ಒಂದು ಸುಂದರವಾದ ಕಾರ್ಯಕ್ರಮ ಅಂತಂದ್ರೆ ನಮ್ಮ ಹಿರಿಯರು ಹಾಗೂ ಹುಕ್ಕೇರಿ ಬಂಧುಗಳಾದಂತಹ ಶ್ರೀ ಮದರಪ್ಪ ಚನ್ನಬಸಪ್ಪ ಬಿಜಾಪುರ ಮಹಾದೇವಿ ಬಗ್ಗೆ ಮಾತನಾಡಲಿಕ್ಕೆ ನಂತರ ಬಹಳ ಇದೆ. ಅದಕ್ಕೆ ಕಾರಣೀಭೂತರಾದ ಆತ್ಮೀಯರೆಲ್ಲರಿಗೂ ನನ್ನ ಕುಟುಂಬ ಪರಿವಾರದವರೆಲ್ಲರಿಗೂ ಬೆಳಕಾಗಿ ಅವಿರತ 45 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಜೀವಮಾನದ ಮಹಿಳೆಗಳನ್ನು ತಪ್ಪಿದ್ದೀರಿ. ವೈದ್ಯ ವೃತ್ತಿ ಅದು ಕೇವಲ ಒಂದು ವೃತ್ತಿ ಅಥವಾ ಉದ್ಯೋಗವಲ್ಲ, ಅದು ಬೇರೆಯವರಿಗೆ ಸಮಾನವಾದ ಸೇವೆ. ಮುಂದಿನ ಸೇವೆಗೆ ವಿಶೇಷ ಕರುಣೆ ಮತ್ತು ನಗುಮುಖದ ರೋಗಿಗಳಿಗೆ ಅರ್ಧದಷ್ಟು ಗುಣ ಮಾಡುವ ಅವಶ್ಯಕತೆ ಎಂಬುದನ್ನು ನೀವು ಸಮಸ್ತ ವೈದ್ಯಕೀಯ ಕ್ಷೇತ್ರಕ್ಕೆ ಮತ್ತು ನಮ್ಮ ಸಮಾಜಕ್ಕೆ ತೋರಿಸಿಕೊಟ್ಟಿದ್ದೀರಿ. ತಮ್ಮಲ್ಲಿ ಅಪ್ರತಿಮ ಸಾಧನೆ ನನ್ನ ಪ್ರಭಾತಾವ ಬರದಾಯರಿ ಮಚಾಯಿ ಮಚಾಯಿ ಹಾರಿ ಅರಿದ ಬಿಟ್ಟು ಪರ್ವತ ಆಸ್ಪತ್ರೆ ನನ್ನ ಪ್ರಭಾತಾವ ಬರದಾಯರಿ. Sir, welcome our heart. Once again, thank you for your 35 years of dedicated and meritorious services. An extraordinary doctor, a healer, and an inspiring human being. A remarkable journey of compassion, commitment, and touching countless lives with a life purpose and legacy of excellence. Thank you, one and all. Last but not least. ಇದು ನನ್ನ ಬಿಜಾಪುರ ಫ್ಯಾಮಿಲಿ ವತಿಯಿಂದ ತಮಗೆ ನನ್ನ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೂ ಅಕ್ಕ ತಂಗಿ, ಇವತ್ತಿನ ದಿವಸ ಅವ್ರ ಜೊತೆ ನಾನು ಮಾತಾಡೋದು ಏನಪ್ಪ ಅಂತ ಕೇಳಿದ್ರೆ, ಸನ್ಮಾನ್ಯ ಬಿಜಾಪುರದವರ ಸಂಬಂಧ ನಮ್ಮ ಸಂಬಂಧ ಹೆಂಗಪ್ಪ ಅಂತ ಕೇಳಿದ್ರೆ, ಒಂದು 15 ವರ್ಷದಿಂದ ಸಲೀಂ ಕಳಾವಂತ, ನಾನಾ, ರವಿ ಕರಾಳೆ, ವಿಜಯ್ ರೋಜಿ ಅಂತ ತಿಳ್ಕೊಂಡ ಅವ್ರು ನಮ್ಮನ್ನ ಏನಪ್ಪ ಅಂತ ಕೇಳಿದ್ರೆ, ಹಾಸ್ಪಿಟಲ್ ಒಳಗ ಅವ್ರಿಗೆ ಸೇವಾ ಮಾಡಕ್ ಏನ್ ಕೊರತೆ ಇರ್ತೈತಿ ಅವ್ರು ನಮ್ಮ ಮುಂದೆ ಕರೆದು ಹೇಳೋರು. ಬೇರೆ ಮುಂದೆ ಹೇಳ್ತಿರ್ಕಿಲ್ಲ, ನಮ್ಮ ಮುಂದೆ ನೋಡ್ರಿ ಹಿಂಗೆ ಸ್ವಲ್ಪ ಅದ ಕೆಟ್ಟೈತಿ, ಅದಷ್ಟು ಮಾಡಿಸ್ಬೇಕೈತಿ, ಸಿಬ್ಬಂದಿ ಕೊರತೆ ಐತಿ, ಹಿಂಗೆ ಕರೆದು ನಮ್ಮ ಮುಂದೆ ಹೇಳೋರು. ನಮ್ಮ ಮುಂದೆ ಕರೆದು ಹೇಳಿದಾಗ ನಾವು ಸ್ವಲ್ಪ ಸೊಲ್ಯೂಷನ್ ಎಲ್ಲರೇ ಹೋಗಿ ಭೇಟಿಯಾಗಿ ಏನ್ರೆ ಮಾಡಿ ಇಂಥವೆಲ್ಲ ಮಾಡ್ತಿದ್ವಿ. ಯಾಕಂತಂದ್ರೆ ಬಹಳ ಆತ್ಮೀಯವಾಗಿ ಹಚ್ಕೊಂಡಿದ್ರು ಅವ್ರು. ಅವ್ರಿಗೆ ಇವತ್ತು ನಿವೃತ್ತಿ ಆಗಿದ್ರು. ನಿಮ್ಗೊಂದು ಸತ್ಯಘಟ್ಟ ಹೇಳ್ತಾರೆ. ನಾವು ನಿನ್ನೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಾಗಿದ್ದು ಬೆಳಿಗ್ಗಿದ್ದಾಗ ಮುಂದೆ ನಾನು ನಂಬರ್ ಹಚ್ಚಿದ್ದೆ. ಮುಂದೆ ಅವ್ರು ಪಂಚಾಯತ್ ನಾನು ಬಿಜಾಪುರ ಸರ್ ಬಂದಾರಪ್ಪ ಏನಂತ ಕೂಡ ಲಕ್ಷ ಕೊಟ್ಟರೆ ಲಕ್ಷ ಕೊಟ್ಟಾಗ ಅವ್ರು ಮುಂದೆ ಎಲ್ಲಾನು ಸ್ವಲ್ಪ ಒಂದು 4-5 ಮಂದಿ ಮುಗಿಸಿ ನಾವು ಮುಂದೆ ಹೋಗ್ತಾ ಬಿಜಾಪುರ ಸರ್ ಆಗಿರ್ತಿಲ್ಲ. ಆದ್ರೂ ಸಹಿತ ಅಲ್ಲಿ ಆ ದೇವಸ್ಥಾನದೊಳಗೆ ಬಿಜಾಪುರ ಸರ್ ನೆನಪಾಗ್ತಲ್ಲ ನನಗೆ. ಇದು ಬಹಳ ಒಂದು ಉತ್ಸುಕ ಅನಿಸ್ತೈತೆ ನನಗೆ. ಇನ್ನೊಂದು ವಿಷಯ, ಬಿಜಾಪುರ ಸರ್ ಬಂದಲ್ಲಿ ಮಾತಾಡೋದು ಏನಪ್ಪ ಅಂತ ಕೇಳಿದ್ರೆ, ಒಂದು ಸತ್ಯ ಘಟನೆ ಹೇಳ್ತಾರೆ. ಇವತ್ತಿನ ದಿವಸ ನಿಮ್ ಮುಂದ ಒಂದು 8 ವರ್ಷದಿಂದ ಆಗಿರ್ಬೇಕು, 10 ವರ್ಷದಿಂದ ಒಂದು ಆಕ್ಸಿಡೆಂಟ್ ಆಗಿತ್ತು ಒಂದು ಜಾಗದಾಗ. ಅದ್ರೊಳಗ ಒಂದಿಬ್ಬರು ಖಲಾಸವಾಗಿರ್ತಾರ್ರಿ ಆ ಗಾಡ್ಯಾಗ. ಒಂದು 5-6 ಮಂದಿ ಉಳಿದಿದ್ರು. 5-6 ಮಂದಿ ಒಳಗ ಅಗದಿ ನಮ್ಮ ಖಾಸ್ ಫ್ರೆಂಡ್ ಒಬ್ಬ ಅದ್ರೊಳಗ ಭಾಳ ಕಟ್ ಹಚ್ಕೊಂಡಿದ್ರು. ನಾವು ಭಯಂಕರ ಕಟ್ಟೈತಿತ್ತು, ಭಯಂಕರ ಕಟ್ಟೈತಿತ್ತು. ಆ ನಮ್ಮ ದೋಸ್ತ ಪಾವನ ಅವ್ರು ಕೇಳಿದ ಒಳಗ ಚಲೋ ಡಾಕ್ಟರ್ ಅಂತ ತಿಳ್ಕೊಂಡ ನಾನು ಆ ಸಲೀಮಾಗ ಕುಡ್ಕೊಂಡ ಆ ಪೇಷಂಟ್ ತಗೊಂಡ ಕೇಳಿ ದವಾಖಾನೆಗೆ ಹೋದ್ವಿ. ಕೇಳಿ ದವಾಖಾನೆಗೆ ಹೋದಾಗ ಆ ನಮ್ಮ ದೋಸ್ತ ಸಂಬಂಧಿಕ ಅವೆಲ್ಲ ಚೆಕ್ ಮಾಡಿದ, ಸ್ಕ್ಯಾನಿಂಗ್ ನೋಡಿದ, ಫೋಟೋ ನೋಡಿದ, ಎಲ್ಲ ನೋಡಿದ, ಎಕ್ಸ್ರೇ ನೋಡಿದ. ನೋಡಿ ಏನ್ ಹೇಳಿದ್ರಿ ಅಂತ ಕೇಳಿದ್ರ, ಇಲ್ಲ ಇವ್ರಿಗೆ 6 ಜಾಗದಾಗ ಆಪರೇಷನ್ ಮಾಡ್ಬೇಕಾಗ್ತೈತಿ. ಇದು ನಮ್ಮ ಕಣ್ ಮುಂದೆ 10 ಗಂಟೆ ಹೇಳ್ತೀನಿ ಅಂದ್ರೆ ನಾನು 6 ಜಾಗದಾಗ ಆಪರೇಷನ್ ಮಾಡ್ಬೇಕಾಗ್ತೈತಿ. ಹುಡುಗ 22, 20, 23, 24 ವಯಸ್ಸಿನವ 6 ಜಾಗದಾಗ ಆಪರೇಷನ್ ಮಾಡಿದ್ರೆ ಅವನ ಭವಿಷ್ಯದ ಗತಿ ಏನಾಗುತ್ತೆ ಇದೆಲ್ಲ ವಿಚಾರ ಮಾಡಿದ್ರೆ, ಮತ್ತೆ ನಾವು ಬದಿ ಕುಡಿಬೇಕಾದ್ರೆ ಆಪರೇಷನ್ ಮಾಡಿಸ್ಬೇಕಂತ ಪಾವನೆಗಳನ್ನ ಹೇಳ್ತದ ಅನ್ನುವಂತ ನಾವು ಹೋಗ್ತಿರ್ಬೇಕಲ್ಲ. ಅವಾಗ
ಆಯ್ತು ನಾವು ವಿಚಾರ ಮಾಡ್ಕೊಂಡು ಜರ ಬರ್ತೇವೆ ಮತ್ತು ಒಂದು 2-3-4 ದಿವಸ ಒಳಗೆ ನಾವು ಬಂದ ಇದ್ರ ಬಗ್ಗೆ ಡಿಸಿಷನ್ ತಿಳ್ಕೊಂಡ ಆ ಮನುಷ್ಯನ ಕರ್ಕೊಂಡ ನಾವು ಹುಕ್ಕೇರಿ ಬಂದ್ವಿ. ನಿಮಗೆ ಹೇಳ್ತನು ಸಲಿಮಾನ ಕುತ್ಕೊಂಡು ಮಾತಾಡಿದ್ವು, ಇಲ್ಲ ಬಿಜಾಪುರ ಸರ್ ಕಡೆ ಹೋಗೋಣ, ನಾವು ಸ್ವಲ್ಪ ಅವ್ರಿಗೆ ವಿಷಯ ತಿಳಿಸೋನು, ವಿಷಯ ತಿಳಿಸ್ಕೊಂಡು ಅವ್ರು ಏನು ಗೈಡೆನ್ಸ್ ಮಾಡ್ತಾರೋ ಆಪರೇಷನ್ ಮಾಡ್ಸಲ್ಲ ಆಪರೇಷನ್ ಮಾಡ್ತೀವಿ, ಇಲ್ಲ ಮತ್ತೇನು ಗೈಡೆನ್ಸ್ ಕೊಡ್ತಾರಂದ್ರೆ ಅವ್ರ ಜೊತೆ ನಾವು ಇಬ್ಬರು ಮಾತಾಡೋದು ಅನ್ನುವಂಥ ಮಾತು ತಿಳ್ಕೊಂಡ ನಾನು ನಮ್ಮ ಸಲೀಂ ಕಳಾಂತ ಇಬ್ರು ಕುತ್ಕೊಂಡ ಬಿಜಾಪುರ ಸರ್ ಅಂತೇಳಿ ಬೆಳಿಗ್ಗೆ 9 ಅಂದ್ರೆ ಹೋಗಿರ್ತೀವಿ ನಾವು. ಬೆಳಿಗ್ಗೆ 9 ನೀವು ಆದಾಗ ಬರೀ ಅಂದ್ರು ಕರೆದ್ರು ಕುತ್ಕೊಂಡು ಸರ್ ಹಿಂಗೆ ಘಟ್ಟ ಆಗೈತಿ, ಹಿಂಗೆ ಆಕ್ಸಿಡೆಂಟ್ ಆಗೈತಿ ಇಂಥ ಜಾಗದಾಗ ಒಂದು ಅದ್ರೊಳಗೆ ಒಂದು ಇಬ್ಬರು ಕಲಾಸ್ ಹೋಗಿದ್ದಾರೆ, ಇನ್ನೂ ಬೆಟ್ ಮಾಡತ್ತೀವಿ, ಅದಕ್ಕೆ ದಯವಿಟ್ಟು ತಾವು ಬಂದ ಆ ಪೇಷಂಟ್ ನಿಮ್ಮಂತ ತಗೊಂಡು ಬರೋ ಪರಿಸ್ಥಿತಿ ನಾವಿಲ್ಲ. ಯಾಕಂದ್ರೆ ಇಲ್ಲಿಂದ ಗಾಡ್ಯಾಗ ಹಾಕೊಂಡು ಮನ್ಸ್ಕೊಂಡು ತಗೊಂಡು ಬೆಳಗಾವ್ ಹೋಗಿದ್ದೀವಿ, ಅದಕ್ಕಾಗಿ ಇಲ್ಲಿ ನಿಮ್ಮಂತ ತಗೊಂಡ್ಬರೋ ಪರಿಸ್ಥಿತಿ ನಮ್ಗಿಲ್ಲ. ನೀವೇ ಜನ ಬಂದ್ರೆ ಅನುಕೂಲ ಆಗ್ತೈತ್ರಿ ಅಂತೇಳಿ ನಾನು ಮತ್ತು ನಮ್ಮ ಸಲೀಮಾನ ವಿನಂತಿ ಮಾಡ್ಕೊಂಡಾಗ ಸರ್ ಏನಂದ್ರು, ಆಯ್ತು ಸಂಜೆ 5 ಗಂಟೆಗೆ ನಾವು ಬರ್ಕೊಂಡು ನೀವು ಕೈಗೆಡಿಸ್ಕೊಂಡ್ರಿ, ನೀವು ಎಲ್ಲಿ ಬಾತ್ರಿ ಬರ್ಕೊಂಡು ಅಂತ ಹೇಳಿದ್ರು. ನಾನು ನಮ್ಮ ಸಲೀಮಾನ ಕುತ್ಕೊಂಡ 5 ಗಂಟೆಗೆ ಅವ್ರು ವೇಟ್ ಮಾಡ್ಕೊಂಡು ಕೂತಿದ್ವಿ. 5 ಗಂಟೆಗೆ ಅವ್ರ ಫೋನ್ ಹಚ್ಚಿರಿ, ಕಣ್ಣಿನವ್ರು ಎಲ್ಲಿದೆ ಮತ್ತೆ ಏನು ಮಾಡಕ್ಕೆ, ಇಲ್ರಿ ಸರ್ ಇಲ್ಲೇ ಬಂದೇವು ನಿಮ್ಮ ಮನೆಯಲ್ಲೇ ಇದ್ದೆವು ಮತ್ತೆ ಹೋಗೋಣ್ರಿ. ಹೋದಿರಿ ಬೈಕ್ ಮೇಲೆ ಹೋದಿರ, ನಾವೇನು ಕಾರ್ ತಂದಿತ್ತಿಲ್ಲ ಅವ್ರು ಬೆಳಕ್ಕೆ, ಬೈಕ್ ಮೇಲೆ ಹೋದಿವಿ. ಬೈಕ್ ಮೇಲೆ ಹೋಗಿ ಆ ಪೇಷಂಟ ಸರ್ ಒಳಸಾಡಿ ನೋಡು ಎಲ್ಲ ಮಾಡಿದ್ರು. ಸರ್ ಒಂದು ಸಜೆಷನ್ ಏನು ಹೇಳಿರಪ್ಪ ಅಂತ ಕೇಳಿದ್ರೆ, ನೋಡ್ರಿ ಯಾವ ಆಪರೇಷನ್ ಬೇಡ, ಯಾವ ಇನ್ನೂ ಬೇಡ, ಸಾಧಾರಣ ನಾ ಹೇಳಿದಾಗ ನೀವು ಮಾಡ್ತೀರಿ ಅಂತಂದ್ರೆ 3 ತಿಂಗಳದೊಳಗೆ ಈ ಪೇಷಂಟ್ ರಿಪೇರಿ ನಾ ಮಾಡ್ಕೊಡ್ತೀನಿ ಅಂತ ಮಾತಾಡ್ತಾರೆ. ಆ ಟೈಮಲ್ಲಿ ಸತ್ಯ ಹೇಳ್ತಾನು, ಸಾಹೇಬ್ ಏನು ಹೇಳ್ತದ, ಡಾಕ್ಟರ್ ಏನು ಹೇಳ್ತದ, ನಮ್ಗೆ ವಿಚಿತ್ರ ಅನ್ಸಾಗ ಐತಿ. ಅವ್ರ ಸಂಬಂಧಿಕರೇ ಹೇಳ್ತಾ 6 ಕಡೆ ಆಪರೇಷನ್ ಮಾಡ್ಬೇಕಂತೆ, ಆದ್ರೆ ಬಿಜಾಪುರ ಡಾಕ್ಟರ್ ಹೇಳ್ತಾರೆ 3 ತಿಂಗಳದೊಳಗೆ ನಾ ರಿಪೇರಿ ಮಾಡ್ಕೊಡ್ತೇನೆ, ಬಿಜಾಪುರ ಡಾಕ್ಟರ್ ಹೇಳ್ತಾರೆ. ಈಗ ಸತ್ಯ ಘಟನೆ ಈಗ ಸಲೀಂ ಕಳಾಂತ ಇಲ್ಲೇ ಬರೀ ನಾನವ ಇಟ್ಕೊಂಡು ಮಾಡಿದ್ದು ವಿಚಾರ ಇದೆ. ಅದಕ್ಕೆ ಆವಾಗ ಆಯ್ತು ಸರ್ ನೀವೇನು ಹೇಳ್ತೀರ ಅಂತ ನಾವು ಕೇಳ್ತೇವೆ, ನೀವೇನು ಗೈಡೆನ್ಸ್ ಮಾಡ್ತೀರಿ ಆ ಪ್ರಕಾರ ನಾವು ನಡ್ಕೋತೀವಿ ಅಂತ ಹೇಳ್ಕೊಂತ ಮಾತಾಡಿದಾಗ ಸತ್ಯವಾಗೂ ಹೇಳ್ತನು, ಸರ 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ಆ ಪೇಷಂಟ್ ನೋಡಕ್ ತಮ್ಮ ಸುಟ್ಟಿ ಅವಧಿಗಳಿಗೆ ಬರ್ತಿದ್ರು. ಅವ್ರು ತಮ್ಮ ಸುಟ್ಟಿ ಅವಧಿಗಳಿಗೆ ಮುಂಜಾನೆ 8 ಬರೋರ, ಇಲ್ಲ ಸಂಜಿನಾಗ 5 ನಂತರ ಬರೋರ. ಯಾಕಂದ್ರೆ ಅವ್ರ ಸೇವಾದೊಳಗೆ ಅಲ್ಲೇನ ಅವ್ರು ಪತ್ತೆ ಮಾಡ್ತಿರ್ತಿಲ್ಲ, ಅಲ್ಲಿ ಟೈಮ್ ಟು ಟೈಮ್ ತಮ್ಮ ಡ್ಯೂಟಿ ಮಾಡ್ಕೊಂಡ ಸಂಜಿನಾಗ 5 ಗಂಟೆಗೆ ಬಂದ ನಮ್ಮ ಮಾನವೀಯ ಕನಿಷ್ಠದಿಂದ ಬಂದು ಸೇವಾ ಮಾಡ್ತಿದ್ರು. ಆ ಪೇಷಂಟ್ ಏನು ಮಾಡಿಲ್ಲ, ಖರೇನೆ ನಿಮ್ಗೆ ಹೇಳ್ತಿದ್ರಿ 2-5 ತಿಂಗಳದೊಳಗೆ ಪೇಷಂಟ್ ಏನು ತಿರುಗಾಡಕ್ಕಿತ್ತು. ಇವತ್ತ ಆ ಹುಡುಗ ಒಂದು ಹುಡುಗಿ ಆಗೈತಿ, ಇವತ್ತು ಎಕ್ದಮ್ ಭರ್ಪೂರ್ ತಿರುಗಾಡಕ್ತಿದ್ದಾನು, ಭರ್ಪೂರ್ ಇವತ್ತು ಪೇಷಂಟ್ ರಿಪೇರಿ ಆಗೈತೆ ಅನ್ನೋಂಥ ಮಾತಾಡ್ತಾರೆ. ಇವತ್ತು ನಮ್ಮ ಕಡೆ ಕೈ ತಿರುಗಾಡ್ತಾನೆ ನಾವು. ಅದಕ್ಕೆ ಅವ್ರದ್ದೇನು ಆಶೀರ್ವಾದ ಇದ್ರೆ ಬಿಜಾಪುರ ಡಾಕ್ಟರ್ ಆಶೀರ್ವಾದ ಆ ವ್ಯಕ್ತಿ ಮೇಲೆ ಆಗೈತೆ ಅಂತ ಮಾತಾಡೋ ಸಂದರ್ಭದಾಗ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅದಕ್ಕೆ ಅಳಕ್ ಮಾತಾಡೋದಿಲ್ಲ, ಯಾಕಂತಂದ್ರೆ ಮಾತ್ರ ಈಗ ಯಾರು ಕೈ ಮಾಡಿದ್ರೆ ನಮ್ಗೆ ಸಾಹೇಬ್ ಮಾಡಿದ ಕೆಲಸಗಳು ಬಹಳ ಭಯಂಕರ ಕೆಲಸ ಮಾಡಿದಾರ, ಬಹಳ ಗೌರವಾನ್ವಿತ ವ್ಯಕ್ತಿ ಅದಾರ. ಅದಕ್ಕೆ ನಾನು ಅವ್ರಿಬ್ಬರು ಮಕ್ಕಳಿಗೆ ಹೇಳ್ತೀನಿ, ನಿಮ್ಮ ತಂದೆಯವರು ಗಳಿಸಿದ್ದು ಏನಪ್ಪ ಅಂದ್ರೆ ಬಹಳ ಬಂಧುಗಳು ಗಳಿಸ್ಯಾರ, ಬಹಳ ವ್ಯಕ್ತಿತ್ವದಿಂದ ಮೆರೆದಾರು, ಮತ್ತು ಅವರಲ್ಲಿ ಭಯಂಕರ ಗೌರವ ಐತಿ. ಆ ಗೌರವನ ನೀವು ಬಿಡ್ತಾರೆ ಅನ್ನೋ ನಂಬಿಕೆ ನಮಗೂ ಐತೆ. ಅದಕ್ಕೆ ನೀವು ಅವ್ರ ಮಾರ್ಗದರ್ಶನದೊಳಗ ಎಲ್ಲ ಜನರ ಸೇವೆ ಮಾಡ್ಕೊತ ಇದೇ ರೀತಿ ಸಾಹೇಬ್ ಹೆಂಗೆ ಹೆಸರು ಗಳಿಸಿದಾರು, ನೀವು ಅದ ಹೆಸರದೊಳಗೆ ಬರ್ಬೇಕು ಅನ್ನುವಂತ ವಿಚಾರ ನಾವು ಕಡಿಸಿ ಅಕ್ಕನ ಬಗ್ಗೆ ನಾವು ಒಂದು ಮಾತಾಡ್ತೀವಿ. ಅಕ್ಕನಿಗೆ ನಾವು ಫಸ್ಟ್ ಟೈಮ್ ಯಾವಾಗ ನೋಡ್ತಪ್ಪ ಅಂದ್ರೆ ನಮ್ಮ ಇಲ್ಲೊಂದು ಯೋಗ ನಡೀತೈತ್ರಿ ಡೈಲಿ ಹುಕ್ಕೇರಿ ಒಳಗೆ. ಇದೇ ಫಾರ್ಮ್ ಹೌಸ್ ಒಳಗ ಬೆಳಿಗ್ಗೆ 5 ಗಂಟೆಯಿಂದ 7 ಗಂಟೆ ತನಕ ಡೈಲಿ ಯೋಗ ಮಾಡ್ತೇವೆ ನಾವು. ಇಲ್ಲಿ ನಮ್ಮ ಯೋಗ ಟೀಮ್ದವ್ರು ಬಂದಾರೆ, ಯೋಗ ಮಾಡ್ತೀವಿ. ಆ ಯೋಗ ಟೀಮ್ನಿಂದ ನಾವ್ ಏನ್ ಮಾಡ್ತೀವಿ ಅಂತ ಕೇಳಿದ್ರ ಬೆಳದಿಂಗಳ ಊಟ ಅಂತ ತಿಳ್ಕೊಂಡ ನಾವು ಸಾಧಾರಣ ಏನ್ರಿ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ದಾಗ ಏನ್ರಿ ಇಟ್ಕೊಂಡಿರ್ತೀವಿ ಅದನ್ನ. ಆ ಬೆಳದಿಂಗಳ ಊಟ ಅಕ್ಕನ ಕರ್ಕೊಂಡು ಅವಾಗ ನನಗೆ ಸರ್ ಪರಿಚಯ ಮಾಡಿಸಿದ್ರು. ಅವಾಗ ಅಕ್ಕನ ಪರಿಚಯ ನನಗಾಗೈತಿ. ಅದಕ್ಕೆ ಸಹಿತ ಅವ್ರು ಸಹಿತ ಭೂಗೋಳನಾಗ ಎಷ್ಟು ಚಂದಾಗಿ ಮಾತಾಡಪ್ಪ ಅಂತ ಕೇಳಿದ್ರೆ ಒಂದು ಅಕ್ಕ ತಮ್ಮ ಸಂಬಂಧ ಇಟ್ಕೊಂಡು ಆಟ ಚಂದ ಮಾತಾಡಿದ್ರು. ಅದಕ್ಕೆ ನಾವು ಹುಡುಗರಿಗೆ ಹೇಳ್ತೇವೆ, ಅವ್ರು ಏನ್ ನಿಮ್ದು ಹೆಸರು ಅವ್ರ ಹೆಸರು ಗಳಿಸ್ಕೊಂಡು ಬಂದರು, ಅದ ಹೆಸರು ಮೇಲೆ ಅದರ ಅವ್ರು ಹಾಕಿರ್ತಕ್ಕಂಥ ಹೆಜ್ಜೆ ಮೇಲೆ ತಾವೆಲ್ಲ ನಡಿಬೇಕನ್ನುವಂತ ಒಂದು ಅಂತ ಹೇಳಿ ಸಾಹೇಬರಿಗೆ ದೇವರ ಶತಾಯುಷರು ಆಗ್ತಕ್ಕಂಥ ಒಂದು ಅವ್ರ ದಂಪತಿಗಳಿಬ್ಬರು ಶತಾಯುಷರು ಆಗ್ಬೇಕಂತಕ್ಕಂಥ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸಿ ಏನಾದ್ರೂ ಬಹಳ ಮಾತಾಡಿದ್ರೆ ದಯವಿಟ್ಟು ಯಾರು ತಿಳ್ಕೊಬೇಡ ಅನ್ನುವಂತ ಮಾತನ್ನು ಮಾತಾಡಿ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳನ್ನು ತಿಳಿಸಿ ನಾನು ಮಾತು ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಮುಖ್ಯನವರೇ. ನನ್ನ 16 ವಿಷಯದಲ್ಲಿ ಇವತ್ತು ಡಾಕ್ಟರ್ ಬಿಜಾಪುರ ಅವರ 60ನೇ ವರ್ಷದ ಹುಟ್ಟುಹಬ್ಬ
ಅವರ ನಿವೃತ್ತಿ ಜೀವನದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಸಾರ್ವಜನಿಕವಾಗಿ ಇಲ್ಲ, ಕೇವಲ ಅವರ ಸಂಬಂಧಿಕರು ಮತ್ತು ಆತ್ಮೀಯತರು ಒಂದು ಇರತಕ್ಕಂಥ ಮಾತ್ರ ಅವರು ಒಂದು ಇನ್ವೈಟ್ ಮಾಡೋದ್ರಿಂದ ಇಷ್ಟು ಜನ ಕೊಟ್ಟಿದೆ. ಅಕಸ್ಮಾತ್ ಆಗಿ ಇವರಿಂದ ಸಾರ್ವಜನಿಕವಾಗಿ ಏನಾದ್ರು ಕರೆದಿದ್ರು ಅಂದ್ರೆ ಈ ಹಾಲ್ 2 ಹಾಲ್ ಕಡಿಮೆ ಫುಲ್ ಆಗ್ತಿತ್ತು. ಅದಕ್ಕೆ ಅವ್ರು ಏನ್ ಅಗದಿ ಆತ್ಮೀಯ ಮಂದಿನ ಅಷ್ಟೇ ಕರೆದು ಒಂದು ಮಾಡ್ತಾ ಇದಾರೆ. ಮತ್ತೆ ಇನ್ನೊಂದು ವಿಜಯಪುರ ಡಾಕ್ಟರ್ ಅವರು ತಾಳಿಕೊಟ್ಟವರು, ಅವರೆಲ್ಲ ಸೆಟ್ಲ್ ಆಗಿದ್ದು ಬೆಳಗಾವಿದಾಗ, ಸರ್ವಿಸ್ ಮಾಡಿದ್ದು ಹುಕ್ಕೇರಿಯಾಗ. ಆದ್ರೆ ಸೆಟ್ಲ್ ಆಗಿದ್ದು ಮಾತ್ರ ಕಂಪ್ಲೀಟ್ ಸೆಟ್ಲ್ ಆಗಿದ್ದು ಹುಕ್ಕೇರಿನ ಉಳಿಸ್ಕೊಂಡ್ರು. ಯಾಕೋ ಏನೋ ಗೊತ್ತಿಲ್ಲ, ಅವ್ರು ಬಂದ್ರು ಅಥವಾ ಈ ಜನದ್ದು ಒಂದು ಅವರ ಸೇವೆ ಸಲ್ಲಿಸುವಂತ ಒಂದು ಅವಕಾಶ ಸಿಕ್ಕಿದ್ದು ಗೊತ್ತಿಲ್ಲ. ಆದ್ರೆ ಇದೇ ಚಂದು ಕಂಗನ್ ಅವರು ಅಂತ ಹೇಳಿದ್ರು, ಅವ್ರ ಯಾರ್ದೋ ಒಂದು ಫ್ರೆಂಡ್ ಆಗಿತ್ತು, ಆಕ್ಸಿಡೆಂಟ್ ಆಗಿತ್ತು ಹಂಗಂತ ಹೇಳಿ. ಇದು ಅವ್ರ ಬೇರೆ ಯಾರ್ದೋ ಆಗಿತ್ತು, ಬಟ್ ಇದು ನನ್ನ ಜೀವನದೊಳಗೆ ನನ್ನ ಸಂತೋಷ ಒಳಗೆ ಒಂದು ನನ್ನ ಮಗುವಿನ ಒಂದು ಆಗಿತ್ತು. ಆ ವಿಷಯದೊಳಗೂ ಕೇವಲ ನನ್ನ ಮಗುವಿನ 25ನೇ ದಿವಸಕ್ಕೆ ಒಂದು ಅಪಾಯಿಂಟ್ಮೆಂಟ್ ಇತ್ತು, ಒಂದು ಆಕ್ಸಿಡೆಂಟ್ ಆದಾಗ ಬರೀ ಒಂದು ಹೇಳಿದ್ರು ಅವ್ರು, ಬೇರೆ ಡಾಕ್ಟರ್ ಹೋದ ತಕ್ಷಣ ಅವ್ರು ಹೇಳಿದ್ರು ಇಲ್ಲ ಮತ್ತೆ ಒಂದು 3 ತಿಂಗಳು ರೆಸ್ಟ್ ಬೇಕು ಅಂತ ಹೇಳಿ. ಇವ್ರು ನಾನು ಹೇಳಿದ್ರು, ನೀವು 5 ತಿಂಗಳು ತಕ್ಷಣ ನನಗೆ 21 ಟೈಮ್ ಕೊಡ್ರಿ, ನಿಮ್ ಹುಡುಗನ್ ನಡೆಸೋ ಮಾಡ್ದ ಅಂತ ಹೇಳಿದ್ರು. ಅದೇ ರೀತಿ 25 ದಿವಸಕ್ಕೆ ಅವ್ರು ನನ್ನ ಮಗ ನಡ್ತಾನು. ಇವತ್ತು ಅವ್ನ ಅಪಾಯಿಂಟ್ಮೆಂಟ್ ಆಗಿ ಈಗ ಸದ್ಯ ಅವ್ರು ಹೋಗ್ಬೇಕಂದ್ರೆ ಈಗ ಸದ್ಯ ಇಲ್ಲಿಯಾರ. ಈಗ ಏನಾದ್ರೆ ಹೇಳಿದ್ರು ತಪ್ಪನಿಷ್ಟೇ, ಅವ್ರು ಮಾಡೋ ಸೇವೆ, ನಾನ್ ಸೇವೆ ಮಾಡ್ಬೇಕು ಅನ್ನೋ ಉದ್ದೇಶ ಒಂದೇ ಇತ್ತು ವಿನಃ ಇದ್ರೊಳಗೆ ಯಾವುದೇ ಫಲಾಪೇಕ್ಷೆ ಇಲ್ಲ. ಫಲಾಪೇಕ್ಷೆ ಇಲ್ಲಿ ಅವ್ರ 2 ಮಕ್ಕಳು ಅವ್ರ ಇಬ್ಬರಿಗೆ ಹಗಲಾಗಿ ಈಗ ಅವ್ರ ಜೊತೆ ಕೆಲಸ ಮಾಡ್ತಾರೆ. ಈಗ ಅವ್ರ ದೊಡ್ಡ ಆಗಿರ್ಬೋದು, ಸಣ್ಣ ಆಗಿರ್ಬೋದು, ಇವ್ರ ಹಾದಿ ಒಳಗ ಅವ್ರು ನಡೆಯತ್ತ ಅನ್ನೋ ದೃಷ್ಟಿಯಿಂದ ಅವ್ರ ಮನೆತನಾಗ್ಲಿ ಅವ್ರ ಫ್ಯಾಮಿಲಿ ಆಗ್ಲಿ ಎಲ್ಲಾರು ಅಗದಿ ಖುಷಿ ಆಗಿದ್ದಾರೆ. ಇನ್ನೊಂದು ಹೇಳ್ತೀನಿ, ಅವ್ರು ಬಹಳ ಬಡತನದ ಬಂದಿದೆ ಅಂತ ಹೇಳಿದ್ರು. ಬಡತನದ ಬಂದ್ರು ಸಹಿತ ಅವ್ರ ಅಕ್ಕ ತಂಗಿಯರಾಗ್ಲಿ, ಅವ್ರ ತಾಯಿನಾಗ್ಲಿ, ತಮ್ಮ ಅಕ್ಕಮ್ಮರನ್ನಾಗ್ಲಿ ಯಾರನ್ನೂ ಬಿಟ್ಕೊಟ್ಟಿಲ್ಲ. ಇನ್ನುವರೆಗೆ ಅವ್ರ ಜವಾಬ್ದಾರಿಯಲ್ಲಿ ಇವ್ರ ಮೇಲಾಗಿ ಹಿಂಗ ಆಗೋದ್ರಿಂದ ಈಗ ಸಣ್ಣ ಮಗುವಿಗೆ ಒಂದು ದೊಡ್ಡ ಮಗುಗ ಬಿಜಾಪುರದಿಂದ ಒಂದು ಹುಡುಗಿ ಮಾಡಿಕೊಂಡ್ರು, ಅವ್ರು ಬಹಳ ಒಳ್ಳೆಯವರ. ಈಗ 2ನೇ ಮಗುವಿಗೆ ಅತನಿ ಒಳಗೆ ಸೌದಾಗರ್ ಅಂತ ದೊಡ್ಡ ಒಂದು ರಾಜಕೀಯ ಲೀಡರ್, ಅವ್ರ ಮಗನ ಕೊಡಕ್ ನಡೆಯಾರ. ಆದ್ರೆ ಇಷ್ಟು ತಿಳ್ಕೊಬೇಕ, ಅದಕ್ಕೆಲ್ಲಾ ಕಾರಣ ಅವ್ರ ಮಕ್ಕಳ ಸ್ವಭಾವ, ಇವ್ರ ಸ್ವಭಾವ, ಇವ್ರು ಮಾಡಿದಂತ ಸೇವೆನ ಎಲ್ಲ ಕಡೆ ನಿಂತೈತಿ. ಅದ್ರ ಸಲುವಾಗಿ ಎಲ್ಲಾ ರೀತಿಯಿಂದ ಆಗಿದ್ದ ಒಂದು ಕಾರಣ. ಮತ್ತೆ ಇನ್ನೊಂದು ನಮ್ದೊಂದು ಸೌಭಾಗ್ಯ ಅನ್ಬೇಕು, ಹುಕ್ಕೇರಿ ಜನದ. ನಾನಾಗ್ಲಿ ಅಥವಾ ಬಿಜಾಪುರ ಡಾಕ್ಟರ್ ಆಗ್ಲಿ, ನಾವು ಹುಕ್ಕೇರಿಗೆ ಇರೋ ಕಾರಣ ಇಲ್ಲಿ ಜನದ ಒಂದು ಪ್ರೀತಿ ಅಂದ್ರೆ ಕರೆಕ್ಟ್ ಯಾರಾದ್ರೂ ಅವ್ರನ್ನ ಅಪ್ಪೋದಾರ, ಚಲೋ ಯಾರಿಲ್ಲ ಅವ್ರು ತೆಗಿತಾರ ಅನ್ನೋದು ಒಂದು ದೃಷ್ಟಿಯಿಂದ ಹುಕ್ಕೇರಿ ಜನದ ಒಂದು ಇದಂದ್ರೆ ಯಾರೋ ಕರೆಕ್ಟ್ ಇರಲಿ ಅವ್ರನ್ನ ಅಪ್ಕೊಂಡ ಅವ್ರ ಮನಿ ಮಕ್ಕಳನ್ನ ಅವ್ರ ಸಂಬಂಧಿಕರಾಗಿ ಕರ್ಕೋತಾರ ಅನ್ನೋ ಒಂದು ಉದಾಹರಣೆ ಅಂದ್ರೆ ನಾನಾಗಿರ್ಬೋದು, ಡಾಕ್ಟರ್ ಬಿಜಾಪುರ ಆಗಿರ್ಬೋದು. ಈಗ ಇನ್ನೊಂದು ಹೇಳ್ಬೇಕಂದ್ರೆ ಈಗ ಇಲ್ಲಿ ಕಳಾವಂತ ಆಗಿರ್ಬೋದು, ಚಂದು ಕಂಗನ್ ಆಗಿರ್ಬೋದು, ಇನ್ನೊಂದು ಬೆಳಗಾವಿಯಿಂದ ಬಹಳ ಬಂದು ಫ್ರೆಂಡ್ಸ್ ಬಂದ್ರಿ, ಮುರ್ನಾಳವರಾಗಿರ್ಬೋದು, ಇವರೆಲ್ಲ ಯಾಕೆ ದೂರದಿಂದ ಬಂದಾಗ. ಯಾಕಂದ್ರೆ ಅವ್ರು ಮಾಡಿದಂತ ಅವ್ರ ಸೇವೆ ಹೇಳ್ಕೊಂಡ ಅವ್ರ ಗುಣ ಅಂದ್ರೆ ನಾನ್ ಡಾಕ್ಟರ್ ಅಂತ ಹೇಳಿ ಎಂದೂ ಎಲ್ಲೂ ಹೇಳ್ಕೊಂಡಿಲ್ಲ. ನಾನು ಎಲ್ಲಾದ್ರೊಳಗೆ ಎಲ್ಲ ಸಣ್ಣದ್ರೊಳಗೆ ಇದ್ದ ನಿಮ್ನ ಸೇವೆ ಸಲ್ಲಿಸಿದಂತ ಒಂದು ಗುಣ. ಮತ್ ಇನ್ನೊಂದು ಅವ್ರು ರಿಟೈರ್ ಆಗಿರೋದಿಲ್ಲ, ಇನ್ನು ಅವ್ರ ಸೇವೆ ಬಿಟ್ಟಿಲ್ಲ. ರಿಟೈರ್ಡ್ ಆದ್ರೆ ಸೇವೆ ಬಿಟ್ಟಿಲ್ಲ ಅಂದ್ರೆ ಎಡ ಹುದ್ದೆ, ಒಂದು ವಕೀಲ ಒಂದು ಡಾಕ್ಟರ್. ರಿಟೈರ್ಡ್ ಆದ್ರೂ ಸಹಿತ ಅವ್ರು ಇನ್ನೂ ಜನ ಸೇವೆ ಮಾಡಾತಾರ ಅಂದ್ರೆ ಅದು ಉದ್ದ 2 ಹುದ್ದೆ ಅಂದ್ರೆ ಒಂದು ವಕೀಲ ಮತ್ತು ಒಂದು ಡಾಕ್ಟರ್. ಇವ್ರು ಇನ್ನೂ ಒಂದು 100 ವರ್ಷ ಬಾಳಿ ಪ್ರತಿಯೊಬ್ಬರು ಸೇವೆ ಸಲ್ಲಿಸಲಿ, ಮತ್ತೆ ಅವ್ರ ಕಡೆ ಯಾರು ಬರ್ತಾರೆ ಅವ್ರಿಗೆಲ್ಲರಿಗೂ ಒಂದು ಸೇವೆ ಕೊಡ್ಲಿ ಅಂತ ಮಾತು ಹೇಳ್ತಾ ಭಾಳ ಟೈಮ್ ಆಗೈತಿ, ಮಾತಾಡೋದು ಬೇಡ. ಮತ್ತೆ ಏನು ಮಾತಾಡ್ಬೋದು ಅವ್ರನ್ನೆಲ್ಲ ಹೇಳ್ಬೋದು ಭಾಳ ಇದೆ. ಮತ್ತೆ ಅನ್ನೊಂದು ಅಕ್ಕರವಾಗ್ಲಿ ಅವರು ಹೇಳ್ಬೇಕಂದ್ರೆ ಭಾಳ ಸಿದ್ಧವಾಗಿ ಕಾಳ್ತಾರೆ ಎಲ್ಲ ಮಾಡ್ಯಾರ. ಬಟ್ ಅವ್ರ ಬಿಡು ಹೊಂದ್ಕೊಂಡು ಹುಟ್ಟಿಯರೊಳಗೆ ಇರಾಕ ಒಪ್ಕೊಂಡು ಅಂದ್ರೆ ಅವ್ರಿಬ್ರು ಸಸ್ತಾರ, ಒಬ್ರು ದೊಡ್ಡ ಸಸ್ತ, ಇಬ್ರು ಸಸಿ, ಇಬ್ರು ಸಹಿತ ಹುಟ್ಟಿಯರಿ ಒಳಗ ಇರಾಕ್ ಒಪ್ಕೊಂಡಾರಲ್ಲ, ಈ ದೊಡ್ಡ ಗುಣ, ಇದೆಲ್ಲರೂ ಸೌಭಾಗ್ಯ ತಿಳ್ಕೊಂಡು ನಾನು ಒಂದು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಬೆಳಿಬೇಕಾಗುತ್ತೆ. ಆದ್ರೆ ಒಂದು ಮಾತು ಸತ್ಯ, ಹುಕ್ಕೇರಿಯಲ್ಲಿ ಶರೀರದ ಆಶೀರ್ವಾದದಿಂದ ಹುಕ್ಕೇರಿ ಜನ ಬಹಳ ಒಳ್ಳೆಯದು. ನನ್ನ ಸ್ವಂತ ಅನುಭವ. ಮತ್ತು ನಾವು ಏನು ಸೇವೆ ಯಾರು ಹೊರಗೆ ಇಲ್ಲಿ ಬಂದು ಒಂದು ದಿವಸ ಹೊರಗೆ ಮಾತಾಡಲಿಲ್ಲ. ಈ ನಮ್ಮ ಪ್ರೆಸ್ ಟಿವಿದವ್ರು ಆಯಿತು, ಯೂಟ್ಯೂಬ್ದವ್ರು ಆಯಿತು, ಯಾರೇ ಆಗಲಿ, ರಾಜಕೀಯದವ್ರು ಆಯಿತು, ನಾವು ಏನು ಹೇಳ್ತೀವಿ ನೌಕರಿ ಮಾಡಲಿಕ್ಕೆ ಪ್ರೆಸ್ ಕೇಳಿ ಒಂದಿತ್ತು. 2ನೇ ಸಹಕಾರ ಮಾಡಿದ್ದು. ಮತ್ತು ಇಲ್ಲಿ ಒಳ್ಳೆಯ ಸೇವೆ ಕೊಟ್ಟರೆ ಸಹಕಾರ ಭಾಳ ಇದೆ.
ಅದಕ್ಕೆ ನಮ್ಮ ಹುಕ್ಕೇರಿ ಸಮಸ್ತ ಜನರಿಗೆ ನನ್ನ ಈ ನನ್ನ ಫ್ಯಾಮಿಲಿ ವತಿಯಿಂದ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸರ್, ಎಷ್ಟು ಚೆನ್ನಾಗಿ ಮಾತಾಡಿದ್ರಿ. ನನ್ನ ಹೆಸರು ಅನಿಲ್ ಸೌದಾಗರ್ ಅಂತ ಹೇಳಿ, ಅಥಣಿ ಊರು. ಡಾಕ್ಟರ್ ಬಗ್ಗೆ ಏನ್ ಹೇಳ್ಬೇಕಪ್ಪ ಅಂದ್ರೆ, ನಮ್ಮ ಮೊಟ್ಟ ಮೊದಲನೇದಾಗಿ ಶಿವಶರಣ ಹಳೆಯನವರನ್ನು ನೆಲೆಸಿ ಅವರ ವಂಶದ ಕೊನೆಯಾಗಿ ಅವರ ವಂಶದ ಒಂದು ಹೆಸರು ಗಳಿಸಿರುವ ಡಾಕ್ಟರ್ ಯಾರು ಇರ್ತಂದ್ರೆ ಡಾಕ್ಟರ್ ಬಿಜಾಪುರ. ಕಾರಣ ಏನಂದ್ರೆ, ನಮ್ಮ ಜನಾಂಗಕ್ಕೆ ಆ ವೇಳೆಯಲ್ಲಿ ಇಂಥ ಬಡ ಪರಿಸ್ಥಿತಿಯಲ್ಲಿ ಎಲ್ಲಿ ಅವಕಾಶಗಳೇ ಸಿಗ್ತಿರ್ಲಿಲ್ಲ. ಶಾಲಿ ಕಲಿಬೇಕಂದ್ರೆ ಇವತ್ತು ಒಂದು 10 ಪೈಸೆ 5 ಪೈಸೆ 8 ಆನೆ ಇಂಥ ಲೆಕ್ಕಪತ್ರ ಇರ್ತಾವ. ಆ ವೇಳೆ ಒಂದ್ ವೇಳೆ ಊರಿಗೆ ಹೋಗಿ ಬರ್ಬೇಕಾದ್ರೆ ಅವ್ರು ಹೇಳಿದ್ರು, ಇದೇ ನಾನು ನೋಡಿದ್ರಲ್ಲಿ, ಊರಿಗೆ ಹೋಗ್ಬೇಕಾದ್ರೆ ಬಾಗಲಕೋಟೆ ಹೋಗೋದು ನಡ್ಕೋತ ಹೋಗಿದ್ರಂತ. ಕುಡಿಲಿಕ್ಕೆ ಆ ವೇಳೆಯಲ್ಲಿ ನೀರು ಸಿಗ್ತಿರ್ಲಿಲ್ಲ, ಇರ್ಲಿಕ್ಕೆ ವಸತಿ ಇರಲಿಲ್ಲ, ಬುಕ್ಗಳು ಸರಿಯಾಗಿ ಸಿಗ್ತಿರ್ಲಿಲ್ಲ. ಅಂತ ವೇಳೆಯಲ್ಲಿ ಒಂದು ಕಷ್ಟಪಟ್ಟು ಅವರು ಬಡತನದಿಂದ ಬಂದು ಒಂದು ಡಾಕ್ಟರ್ ಹುದ್ದೆಯನ್ನು ಅವರು ಅಲಂಕಾರ ಮಾಡಿ ಡಾಕ್ಟರ್ ಕಷ್ಟಪಟ್ಟು ಡಾಕ್ಟರ್ ಮಾಡಿಕೊಂಡ್ರು. ಅದರಿಂದ ಎಷ್ಟೋ ಸಾವಿರ ರೋಗಿಗಳು, ಕಮ್ಸೆ ಲಕ್ಷಾಂತರ ರೋಗಿಗಳು ಅವರು ಜೀವನವನ್ನು ಅವರು ಬದುಕಿಸಿದ್ದಾರೆ, ಅವರನ್ನು ಸಹಾಯ ಮಾಡಿದ್ದಾರೆ. ಮತ್ತೆ ಎಂತ ಡಾಕ್ಟರ್ ಒಂದು ವೃತ್ತಿ ಇಂಥದೈತಲ್ಲ, ಅದಕ್ಕೆ ಕಟಪ್ ಎಂಬುದೇ ಇಲ್ಲ. ದೇವರ ಮಟ್ಟ ನಾವು ಯಾರು ನೆನೆಸ್ತೇವೆ ಅಂದ್ರೆ ದೇವರು ನೆನೆಸ್ತು. ಎಂತ ಕಷ್ಟ ಕಾಲ ಬಂದ್ರು ದೇವರು ನೆನೆಸ್ತು. ಆದ್ರೆ ಅದಕ್ಕಿಂತ ಮೊದಲೇ ಹಾಗೆ ಯಾವ್ದಂತಂದ್ರ, ಮೊದಲನೇ ಸ್ಟೆಪ್ ಯಾವ್ದಂತಂದ್ರ ಡಾಕ್ಟರ್ ಮುಗಿತಂದ್ರ ಆಮೇಲೆ ದೇವರನ್ನ ನೆನೆಸ್ತು. ಲಾಸ್ಟ್ ಡಾಕ್ಟರ್ ಸಹ ದೇವ್ರ ಏನ್ ಹೇಳ್ತಾರಂದ್ರ ಲಾಸ್ಟ್ ದೇವ್ರ ಕೈಯಲ್ಲಿ ಅಂತ ಹೇಳ್ತಾರೆ. ಆದ್ರೆ ಈ ಡಾಕ್ಟರ್ ಏನ್ ಹೇಳ್ತಾರಂದ್ರ, ಈ ಬಿಜಾಪುರ ಡಾಕ್ಟರ್ ಏನ್ ಹೇಳ್ತಾರಂದ್ರ, ನಾನು ಇವನನ್ನು ಬದುಕಿಸ್ತೀನಿ. ಈಗ 2 ಉದಾಹರಣೆ ನೋಡಿ, ನಾನು ಇವನು ಬದುಕಿಸ್ತೀನಿ. ಇವತ್ತು ಸಹ ಎಷ್ಟು ಆಕ್ಸಿಡೆಂಟ್ ಆಗಿ ಬಂದವ್ರಿಗೆ ಸಹಿತ ನಾನು 20 ದಿವಸನಾಗ 40 ದಿವಸನಾಗ 30 ದಿವಸನಾಗ ಇವ್ ನಡೆಯೋದು ಮಾಡ್ತಾರೆ ಹೇಳ್ತಾರಂದ್ರ ಅದನ್ನ ದೊಡ್ಡ ನಂಬಬೇಕಾದಂತ ಒಂದು ವಿಷಯ. ಅಂತ ಬಿಜಾಪುರ ಸಾಹೇಬರಿಗೆ ಅವ್ರು ಹುಟ್ಟಿಸಿದಂತ ತಂದೆ ತಾಯಿಗೂ ಸಹಿತ ನಾವು ಇವತ್ತು ಧನ್ಯವಾದಗಳು ಹೇಳಿ, ಮತ್ತು ಅವರು ಈ ಸೇವೆ ಸಲ್ಲಿಸಿ ನಮ್ಮ ಜನಾಂಗಕ್ಕೆ, ಈ ಹುಕ್ಕೇರಿ ಜನಾಂಗಕ್ಕೆ ಎಲ್ಲೆಲ್ಲಿ ಸರ್ವಿಸ್ ಮಾಡಿದ್ದಾರೆ ಅಲ್ಲೆಲ್ಲಿ ಅವ್ರಿಗೇನು ಆಶೀರ್ವಾದ ಮಾಡಿ ಏನು ಉಪಚಾರಗಳು ಮಾಡಿದ ಅವರಿಗೆ ಮತ್ತು ಬಿಜಾಪುರದ ಡಾಕ್ಟರ್ ಅವರಿಗೆ ನನ್ನ ವತಿಯಿಂದ ಮತ್ತು ನಮ್ಮ ಸಮಾಜದ ವತಿಯಿಂದ ಮತ್ತು ಬಂದಂತ ಎಲ್ಲ ಗೆಳೆಯರ ವತಿಯಿಂದ, ಇಲ್ಲಿ ಅವರು ಬಂದಂತ ಎಲ್ಲ ಆಫೀಸಲ್ಲಿ ಜನರು ಬಂದಿದ್ದಾರೆ, ಅವ್ರ ವತಿಯಿಂದ ಕೋಟಿ ಕೋಟಿ ಪ್ರಣಾಮಗಳು ಮಾಡ್ತಾ ಇದ್ದೀವಿ. ಜನರ ಪ್ರೀತಿಯನ್ನು ಗಳಿಸಿದ್ದಾರೆ, ಅದಕ್ಕೆ ನನಗೆ ಕೋಟಿ ಕೋಟಿ ಪ್ರಣಾಮಗಳು ಹೇಳಿ ನನ್ನ ಧನ್ಯವಾದಗಳು. ತುಂಬಾ ಧನ್ಯವಾದಗಳು. ಇವೆಲ್ಲ ಪದಗಳಿಗೆ ನಾನು ಆರೋಗ್ಯ ಗೊತ್ತಿಲ್ಲ, ಬಟ್ ಆ ದೇವರ ಆಶೀರ್ವಾದ, ಗುರುವಿನ ಸಹಕಾರ, ಗುರುವಿನ ಆಶೀರ್ವಾದದಿಂದ ಈ ಮಕ್ಕಳಿಗೆ ಪಡೆದು ನನ್ನ ಹೊಸ ಜೀವನ ಪ್ರಾರಂಭ ಮಾಡ್ತಿದ್ದೇನೆ. ತಮ್ಮೆಲ್ಲರ ಆಶೀರ್ವಾದಗಳಿಗೆ ನನ್ನ ಫ್ಯಾಮಿಲಿಯಿಂದ ತಮ್ಮೆಲ್ಲರಿಗೂ ನನ್ನ ಅನಂತ ಕೋಟಿ ಧನ್ಯವಾದಗಳು. ನೋಡಿದ್ರಲ್ಲ ಅಭಿಮಾನಿಗಳೇ, ಎಷ್ಟು ಒಳ್ಳೆಯ ಮಾತುಗಳ, ಎಷ್ಟು ಪ್ರೀತಿಯಿಂದ ಎಲ್ಲರೂ ಮಾತಾಡಿದರು, ಎಷ್ಟೊಂದು ಹೊಗಳಿದ್ರು, ಸರ್ ಅವ್ರ ಬಗ್ಗೆ ಎಷ್ಟೊಂದು ಹೇಳಿದರು. ಆ ಮಾತುಗಳ ಕೇಳಿ ಬಂದಿದ್ದೀರಾ, ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ.